ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ GS ಸಂಗ್ರೇಶಿ ಪ್ರತಿಕ್ರಿಯಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂಥ ಅವರು ಹೈಕೋರ್ಟ್ನಲ್ಲಿ ಸರ್ಕಾರದ ವಿರುದ್ಧದ ನ್ಯಾಯಾಂಗ ನಿಂದನೆ ಕೇಸ್ ಕ್ಲೋಸ್ ಆಗಿದೆ. ಬರುವ ಮೇ 31ರ ಒಳಗಡೆ ರಾಜ್ಯ ಸರ್ಕಾರ ಮೀಸಲಾತಿ ಪಟ್ಟಿ ಕೊಡೋದಾಗಿ ಹೇಳಿದೆ. ಮೀಸಲಾತಿ ಪಟ್ಟಿ ಕೊಡ್ತಾ ಇದ್ದಂತೆ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ತೇವೆ. ಚುನಾವಣೆ ಯಾವಾಗ ನಡೆದರೂ ಸಿದ್ಧತೆಯಲ್ಲಿ ನಾವು ಇದ್ದೇ ಇರ್ತೇವೆ. ಜಿಲ್ಲಾ ಚುನಾವಣಾಧಿಕಾರಿಗಳ ಜೊತೆ ಈಗಾಗಲೇ ಸಭೆ ನಡೆಸಿ ಮಾಹಿತಿ ಪಡೆದಿದ್ದೇವೆ. ಚುನಾವಣೆ ಯಾವ ತಿಂಗಳಲ್ಲಿ ನಡೆಯುತ್ತೆ ಅಂತ ಹೇಳಲು ಆಗೋದಿಲ್ಲ. ಸರ್ಕಾರದಿಂದ ಮೀಸಲಾತಿ ಪಟ್ಟಿ ಕೊಟ್ಟ ನಂತರ 2 ತಿಂಗಳ ಸಮಯ ಬೇಕಾಗುತ್ತೆ ಅಂತ ಹೇಳಿದರು. ಹೈಕೋರ್ಟ್ ಇದ್ರ ಡೈರೆಕ್ಷನ್ಸ್ ಏನೋ ಕಂಟೆಂಪ್ಟ್ ಕೇಸ್ ಇತ್ತು ಸರ್ಕಾರದ ವಿರುದ್ಧ, ಅದು ಮೊನ್ನೆ ಡಿಸ್ಪೋಸ್ ಆಗಿದೆ. ಮೇ 31ರೊಳಗೆ ಇದನ್ನು ರಿಸರ್ವೇಷನ್ ಲಿಸ್ಟನ್ನು ಕೊಡ್ತೇವೆ ಅಂತ ಹೇಳಿ ಅಂಡರ್ಟೇಕಿಂಗ್ ತೊಗೊಂಡಿದ್ದಾರೆ ಸರ್ಕಾರದವರು. ಅದು ಕೊಟ್ಟ ತಕ್ಷಣ ನಾವು ಮಾಡ್ತೀವಿ. ಚುನಾವಣೆ ಸಿದ್ಧತೆ ಇದ್ದೇ ಇರುತ್ತಲ್ಲ, ಎಲೆಕ್ಟ್ರಲ್ ರೋಲ್ಸ್ ಮಾಡೋದು ಮತ್ತು ವೋಟರ್ ಸ್ಲಿಪ್ಸು ಮತ್ತು ಎಲ್ಲ ನಾವು ಜಿಲ್ಲಾವಾರು ಜಿಲ್ಲಾ ಚುನಾವಣಾಧಿಕಾರಿಗಳ ಜೊತೆ ನಾವು ಇದರಲ್ಲಿದ್ದೇವೆ. ಅವರ ಸಿದ್ಧತೆ ಒಳಗೆ ನಾವು ಇರಲೇಬೇಕಾಗ್ತದೆ, ಕೆಲಸ ಅಲ್ಲ ಅದೇ. ಅಂದರೆ ಚಿಂತನೆ ಇದೆ ಅಂತ ಹೇಳಿದ್ದೆ ನಾನು. ಬ್ಯಾಲೆಟ್ ಪೇಪರ್ ಕೂಡ ಮಾಡಲು ಒಂದು ಚಿಂತನೆ ಇದೆ ಅಂತ ಹೇಳಿದ್ದೇನೆ. ಇನ್ನು ಫೈನಲ್ ಡಿಸಿಷನ್ ತೊಗೊಂಡಿಲ್ಲ. ಯಾವುದು ಹಾಂ, ನಾವು ನಿರೀಕ್ಷೆಯಲ್ಲಿ ಇದ್ದೇವೆ ಸರ್ಕಾರದಿಂದ ಬರ್ಬೋದು ಅಂತೇಳಿ. ಯಾಕಂದರೆ ಈಗ ಅವರು ಬಜೆಟ್ನಲ್ಲಿ ತಯಾರು ಮಾಡೋದ್ರಲ್ಲಿ ತೊಡಗಿದ್ರು. ಹೀಗಾಗಿ ಅಧಿಕಾರಿಗಳು ಕೂಡ ಅಲ್ಲಿ ಭಾಗವಹಿಸ್ತಾ ಇರ್ತಾರೆ. ಅವರಿಗೆ ಸಮಯ ಸಿಕ್ಕ ಕೂಡಲೇ ಅವರು ಫ್ರೀ ಆದಾಗ ಈಗ ಮಾಡಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಮಾಡ್ತಾರೆ. ರೆಡಿ ಆಗಲೇಬೇಕಲ್ಲ, ಮಾಡಲೇಬೇಕಲ್ಲ. ಡಿಸೆಂಬರ್ ವೇಳೆಗಾಗಲೇ ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಘೋಷಣೆ ಹೌದು. ಅವು 5 ವರ್ಷದ ಅವಧಿ ಅದು ಮುಗ್ಲಿಕ್ಕೆ ಬಂದಿದೆ ಡಿಸೆಂಬರ್ ಅಷ್ಟೊತ್ತಿಗೆ. ಅದ್ರ ಜೊತೆಗೆ ಈಗ ನಾವು ಈಗ ಒಂದು 5 ಕಾರ್ಪೊರೇಷನ್ಗಳಿಗೂ ನಾವು ಚುನಾವಣೆ ಮಾಡುವವರಿದ್ದೇವೆ. ಯಾವುದು ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಮಂಗಳೂರು ಮತ್ತು ಮೈಸೂರು, ಇವು ಮಹಾನಗರ ಪಾಲಿಕೆಗಳು. ಅವುಗೂ ಕೂಡ ಅವಧಿ ಮುಗಿದಿದ್ದಾವೆ. ಅವುಗಳನ್ನು ಮಾಡಬೇಕು ಅಂಥೇಳಿ ನಾವು ಇದರಲ್ಲಿ ಚಿಂತನೆ ಮಾಡ್ತಾಯಿದ್ದೇವೆ. ಯಾಕಂತ ಚುನಾವಣೆಯಲ್ಲಿ EVM ಮೇಲೆ ಆರೋಪ ವಿಚಾರಕ್ಕೆ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ GS ಸಂಗ್ರೇಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಪಂಚಾಯತ್ ಚುನಾವಣೆ ಬ್ಯಾಲೆಟ್ ಪೇಪರ್ನಲ್ಲಿ ನಡೆಸಲು ಚಿಂತನೆ ಇದೆ, ಫೈನಲ್ ಆಗಿಲ್ಲ. ಸರ್ಕಾರದಿಂದ ಮೇ ಒಳಗೆ ದಿನಾಂಕ ನಿಗದಿ ಆಗಬಹುದು ಅಂತ ನಾವು ನಿರೀಕ್ಷೆಯಲ್ಲಿದ್ದೇವೆ. ಗ್ರಾಮ ಪಂಚಾಯತಿ ಚುನಾವಣೆ, 5 ಕಾರ್ಪೊರೇಷನ್ ಚುನಾವಣೆ ಮಾಡುತ್ತೇವೆ. ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಮಂಗಳೂರು, ಮೈಸೂರು ಕಾರ್ಪೊರೇಷನ್ ಚುನಾವಣೆ ನಡೆಸಲು ಚಿಂತನೆ ಮಾಡ್ತಾ ಇದ್ದೇವೆ. ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದಂತೆ ಸರ್ಕಾರ ಮೀಸಲಾತಿ ಪಟ್ಟಿ ಕೊಡುತ್ತೆ. ಮೀಸಲಾತಿ ಪಟ್ಟಿ ಕೊಟ್ಟ ನಂತರ ಚುನಾವಣೆ ದಿನಾಂಕ ನಿಗದಿಪಡಿಸುತ್ತೇವೆ. 6 ತಿಂಗಳಲ್ಲಿ ಚುನಾವಣೆ ಮುಗಿದ್ರೆ ಅಭಿವೃದ್ಧಿ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಚಿಂತನೆ ಇದೆ ಅಂತ ಹೇಳಿದ್ದೆ ನಾನು. ಬ್ಯಾಲೆಟ್ ಪೇಪರ್ ಕೂಡ ಮಾಡಲು ಒಂದು ಚಿಂತನೆ ಇದೆ ಅಂತ ಹೇಳಿದ್ದೇನೆ. ಇನ್ನು ಫೈನಲ್ ಡಿಸಿಷನ್ ತೊಗೊಂಡಿಲ್ಲ. ಯಾವುದು ದಿನಾಂಕ ನಿಗದಿಗೆ ಸಂಬಂಧಪಟ್ಟಂಗೆ ಹಾಂ, ಸರ್ಕಾರದಿಂದ ಯಾವುದಾದ್ರೂ ಒಂದು ಮೇ ಒಳಗೆ ಬರ್ಬೋದು ಅನ್ನುವಂಥ ನಾವು ನಿರೀಕ್ಷೆಯಲ್ಲಿ ಇದ್ದೇವೆ ಸರ್ಕಾರದಿಂದ ಬರ್ಬೋದು ಅಂತೇಳಿ. ಯಾಕಂದರೆ ಈಗ ಅವರು ಬಜೆಟ್ನಲ್ಲಿ ತಯಾರು ಮಾಡೋದ್ರಲ್ಲಿ ತೊಡಗಿದ್ರು. ಹೀಗಾಗಿ ಅಧಿಕಾರಿಗಳು ಕೂಡ ಅಲ್ಲಿ ಭಾಗವಹಿಸ್ತಾ ಇರ್ತಾರೆ. ಅವರಿಗೆ ಸಮಯ ಸಿಕ್ಕ ಕೂಡಲೇ ಅವರು ಫ್ರೀ ಆದಾಗ ಈಗ ಮಾಡಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಮಾಡ್ತಾರೆ. ರೆಡಿ ಆಗಲೇಬೇಕಲ್ಲ, ಮಾಡಲೇಬೇಕಲ್ಲ. ಯಾಕಂದರೆ ಡಿಸೆಂಬರ್ ವೇಳೆಗಾಗಲೇ ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಘೋಷಣೆ ಹೌದು. ಅವು 5 ವರ್ಷದ ಅವಧಿ ಅದು ಮುಗ್ಲಿಕ್ಕೆ ಬಂದಿದೆ ಡಿಸೆಂಬರ್ ಅಷ್ಟೊತ್ತಿಗೆ. ಅದ್ರ ಜೊತೆಗೆ ಈಗ ನಾವು ಈಗ ಒಂದು 5 ಕಾರ್ಪೊರೇಷನ್ಗಳಿಗೂ ನಾವು ಚುನಾವಣೆ ಮಾಡುವವರಿದ್ದೇವೆ. ಯಾವುದು ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಮಂಗಳೂರು ಮತ್ತು ಮೈಸೂರು, ಇವು ಮಹಾನಗರ ಪಾಲಿಕೆಗಳು. ಅವುಗೂ ಕೂಡ ಅವಧಿ ಮುಗಿದಿದ್ದಾವೆ. ಅವುಗಳನ್ನು ಮಾಡಬೇಕು ಅಂಥೇಳಿ ನಾವು ಇದರಲ್ಲಿ ಚಿಂತನೆ ಮಾಡ್ತಾಯಿದ್ದೇವೆ. ಯಾಕಂತಂದರೆ ರಿಸರ್ವೇಷನ್ ಲಿಸ್ಟನ್ನು ಕೊಡಬೇಕಾಗ್ತದೆ ಸರ್ಕಾರ. ಅವರು ಎಲ್ಲ ಜಾತಿ ವರ್ಗ ನೋಡಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದಂಗೆ, ಯಾವುದೇ ಜಾತಿ ವರ್ಗಕ್ಕೆ ಅನ್ಯಾಯ ಆಗದಾಗೆ ನೋಡಿಕೊಂಡು ಅವರು ಕೊಡ್ತಾರೆ. ಕೊಟ್ಟ ತಕ್ಷಣ ನಾವು ಡೇಟನ್ನು ನಿಗದಿಪಡಿಸ್ತೀವಿ.